ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಕಾಸರಗೋಡು ಕುಂಬಳೆ ರಾಜ ರಸ್ತೆಯಲ್ಲಿ ಸರಣಿ ರಸ್ತೆ ದುರಂತ. ಲಾರಿಯಡಿಗೆ ಬೈಕ್ ಸಿಲುಕಿ ಸವಾರ ದಾರುಣ ಸಾವು. ಕುಂಬಳೆಯಲ್ಲಿ ಲಾರಿ ಕಾರು ಡಿಕ್ಕಿಗೆ 3 ಗಂಭೀರ. ಹಳಸಿದ ಆಹಾರ. ನಗರದ ಹೋಟೆಲುಗಳಿಗೆ ವ್ಯಾಪಕ ದಾಳಿ. 6 ಹೋಟೆಲುಗಳಿಂದ ಹಳಸಿದ ಆಹಾರ ವಶ. ಜಿಲ್ಲಾ ಶಾಲಾ ಕ್ರೀಡಾಕೂಟಕ್ಕೆ ವರುಣನ ಅಡ್ಡಿ. ಚಿತ್ತಾರಿಕಲ್ ಮುಂಚೂಣಿಯಲ್ಲಿ ಪ್ರಬಲ ಪೈಪೋಟಿಯೊಂದಿಗೆ ಕಾಸರಗೋಡು. ಪೊಲೀಸ್ ರಾಜ್ಯ ಕಬಡ್ಡಿ. ಕಾಸರಗೋಡಿನ ಪಾರುಪತ್ಯಕ್ಕೆ ಲಗಾಮು ಹಾಕಿ ತ್ರಿಶೂರು KAP ಚಾಂಪಿಯನ್. ಜಿಲ್ಲೆ ರನ್ನರ್ ಅಪ್. ವಿವರವಾದ ಸುದ್ದಿಗಳು. ಕಾಸರಗೋಡು ಕುಂಬಳೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶುಕ್ರವಾರ ಸರಮಾಲೆಯಂತೆ ಘಟಿಸಿದ ಸರಣಿ ರಸ್ತೆ ದುರಂತಗಳಲ್ಲಿ ಓರ್ವ ಮೃತಪಟ್ಟು 2 ಗಂಭೀರ ಜಖಂಗೊಂಡಿದ್ದಾರೆ. ಶುಕ್ರವಾರ ಪೂರ್ವಾಹ್ನ ವ್ಯತ್ಯಸ್ತ 3 ಕಡೆಗಳಲ್ಲಿ ಅವಘಡ ಸಂಭವಿಸಿವೆ. ಪೂರ್ವಾಹ್ನ 9 ಗಂಟೆ ವೇಳೆಗೆ ಕಾಸರಗೋಡು ಚೌಕಿ ಜಂಕ್ಷನ್ನಲ್ಲಿ ಸಂಭವಿಸಿದ ದುರಂತದಲ್ಲಿ ಉಪ್ಪಳ ಬಾಳಿಕೆ ನಿವಾಸಿ ಅಬ್ದುಲ್ಲರ ಪುತ್ರ ಮೊಹಮ್ಮದ್ 40 ಎಂಬವರು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಇವರು ಚಟ್ಟಂಜಾಲ್ನಲ್ಲಿ ಫ್ಯಾನ್ಸಿ ಅಂಗಡಿ ಹೊಂದಿದ್ದಾರೆ. ಮನೆಯಿಂದ ಅಂಗಡಿಗೆ ಬೈಕಿನಲ್ಲಿ ತೆರಳುತ್ತಿದ್ದಾಗ ಮಂಗಳೂರು ಕಡೆಗೆ ತೆರಳುತ್ತಿದ್ದ ಲಾರಿ ಡಿಕ್ಕಿ ಹೊಡೆದಿತ್ತು. ಬೈಕ್ ಮಗುಚಿ ರಸ್ತೆಗೆ ಬಿದ್ದ ಮೊಹಮ್ಮದರ ಮೈಮೇಲಿನಿಂದ ಲಾರಿ ಹರಿದಿತ್ತು. ಸ್ಥಳದಲ್ಲೇ ತಲೆಯೊಡೆದು ದಾರುಣವಾಗಿ ಸಾವನ್ನಪ್ಪಿದ್ದಾರೆ. ಅಲ್ಪ ಹೊತ್ತಿನ ಬಳಿಕ ಚೌಕಿ ಜಂಕ್ಷನ್ನಲ್ಲೇ ಸಂಭವಿಸಿದ ಮತ್ತೊಂದು ಬೈಕ್ ಅಪಘಾತದಲ್ಲಿ ಕಾಸರಗೋಡು ಸರ್ಕಾರಿ ಶಾಲೆಯ ಶಿಕ್ಷಕ ಮೊಗ್ರಾಲ್ ನಿವಾಸಿ ಖಾದರ್ ಜಖಂಗೊಂಡಿದ್ದಾರೆ. ಇವರ ಬೈಕ್ ಸ್ಕಿಡ್ ಆಗಿ ಬಿದ್ದಿತ್ತು. ಮೊಗ್ರಾಲ್ ಕೊಪ್ಪರ ಬಜಾರ್ನಲ್ಲಿ ಪೂರ್ವಾಹ್ನ 7 ಗಂಟೆ ವೇಳೆಗೆ ಲಾರಿ ಹಾಗೂ ಕಾರು ಡಿಕ್ಕಿ ಹೊಡೆದಿದೆ. 2 ವಾಹನಗಳು ಮಗುಚಿ ಬಿದ್ದಿವೆ. ಕಾರು ಚಾಲಕನಾದ ಮಂಗಳೂರು ಶ್ರೀನಿವಾಸ ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿ ಮುಸ್ತಫಾ ಖೈಸಿ 18 ಎಂಬಾತ ಗಂಭೀರ ಜಖಂಗೊಂಡಿದ್ದು ಮಂಗಳೂರಿನ ಆಸ್ಪತ್ರೆಗೆ ಸೇರಿಸಲಾಗಿದೆ. ಲಾರಿಯಲ್ಲಿದ್ದ ಮುಬಾರಕ್ ಹಾಗೂ ತೌಫೀಕ್ ಎಂಬವರಿಗೂ ಗಾಯಗಳುಂಟಾಗಿವೆ. ಮುಂಬೈಯಿಂದ ಪೈಂಟ್ ಹೇರಿ ಲಾರಿ ಬರುತ್ತಿತ್ತು. ಪೈಂಟಿನ ಪೆಟ್ಟಿಗೆಗಳು ಚೆಲ್ಲಾಪಿಲ್ಲಿಯಾಗಿವೆ. ನಗರದ ಹೋಟೆಲುಗಳಿಗೆ ನಗರಸಭಾ ಆರೋಗ್ಯ ವಿಭಾಗ ಅಧಿಕಾರಿಗಳ ದಿಢೀರ್ ದಾಳಿ. ಕಾರ್ಯಾಚರಣೆಯಲ್ಲಿ 6 ಹೋಟೆಲುಗಳಿಂದ ಹಳಸಿದ ಆಹಾರ ವಶಪಡಿಸಲಾಗಿದೆ. ಈ ಹೋಟೆಲುಗಳ ವಿರುದ್ಧ ನೋಟಿಸು ಜಾರಿಗೊಳಿಸಲಾಗಿದೆ. ಅಶುಚಿ ಹಾಗೂ ಹಳಸಿದ ಆಹಾರ ವಿತರಣೆಯ ಬಗ್ಗೆ ವ್ಯಾಪಕ ದೂರಿನ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಲಾಗಿತ್ತು. ನಗರದ ಮಾರುಕಟ್ಟೆ ರಸ್ತೆಯ ನ್ಯೂ ಬದ್ರಿಯಾ, ಹಳೆ ಬಸ್ ನಿಲ್ದಾಣದ ದರ್ಬಾರ್, ಸಾಗರ್ ಫುಡ್ ಪ್ಯಾಲೇಸ್, KSRTC ಡಿಪೋ ಮುಂಭಾಗದ ಸಾಲ್ವಾ, ಕರಂದಕಾಡಿನ ಮಿಲ್ಮಾ ಪಾಯಿಂಟ್ ಎಂಬೆಡೆಗಳಿಂದ ಹಳಸಿದ ಆಹಾರ ವಶಪಡಿಸಿರುವುದಾಗಿ ನಗರಸಭೆ ಆರೋಗ್ಯ ವಿಭಾಗ ಅಧಿಕೃತರು ತಿಳಿಸಿದ್ದಾರೆ. ಆರೋಗ್ಯ ವಿಭಾಗ ಸೂಪರ್ವೈಸರ್ M. ರಾಜನ್, ಹೆಲ್ತ್ ಇನ್ಸ್ಪೆಕ್ಟರ್ಗಳಾದ PK ನಾರಾಯಣನ್, KP ರಾಜಗೋಪಾಲನ್, AV ಮಧುಸೂದನನ್, N. ಸುಧೀರ್ ಕಾರ್ಯಾಚರಣೆಗೆ ನೇತೃತ್ವ ನೀಡಿದರು. ಕಾಸರಗೋಡು ಕಂದಾಯ ಜಿಲ್ಲಾ ಶಾಲಾ ಕ್ರೀಡಾಮೇಳವು ಮುಂದುವರಿಯುತ್ತಿರುವಂತೆ ಚಿತ್ತಾರಿಕಲ್ ಉಪಜಿಲ್ಲೆಯು ಸಮಗ್ರ ಮೇಲುಗೈಯೊಂದಿಗೆ ಚಾಂಪಿಯನ್ ಪಟ್ಟದತ್ತ ಮುಂದುವರಿಯುತ್ತಿದೆ. ಉಳಿದಂತೆ ಕಾಸರಗೋಡು, ಹೊಸದುರ್ಗ, ಬೇಕಲ ಉಪಜಿಲ್ಲೆಗಳು ಪೈಪೋಟಿ ನೀಡುತ್ತಿವೆ. ನಗರದ ತಾಳಿಪಡಪು ಮೈದಾನದಲ್ಲಿ ಕ್ರೀಡಾಮೇಳ ನಡೆಯುತ್ತಿದೆ. ಮೇಳದ ಔಪಚಾರಿಕ ಉದ್ಘಾಟನೆಯು ಶುಕ್ರವಾರ ಪೂರ್ವಾಹ್ನ ನೆರವೇರಿದ್ದು ಗುರುವಾರವೇ ಕ್ರೀಡಾ ಸ್ಪರ್ಧೆಗಳು ಆರಂಭವಾಗಿತ್ತು. ಗುರುವಾರ ರಾತ್ರಿ ಹಾಗೂ ಶುಕ್ರವಾರ ಪೂರ್ವಾಹ್ನ ಸುರಿದ ಮಳೆಯ ಹಿನ್ನೆಲೆಯಲ್ಲಿ ಶುಕ್ರವಾರ ಸ್ಪರ್ಧೆಗಳು ವಿಳಂಬವಾಗಿ ಆರಂಭವಾಗಿತ್ತು. ಮೇಳಕ್ಕೆ ನಾಂದಿ ಹಾಡಿ ಜಿಲ್ಲಾ ಶಿಕ್ಷಣ ಸಹ ನಿರ್ದೇಶಕ C. ರಾಘವನ್ ಅವರು ಶುಕ್ರವಾರ ಪೂರ್ವಾಹ್ನ ಧ್ವಜಾರೋಹಣಗೈದರು. ಬಳಿಕ ಜರುಗಿದ ಸಮಾರಂಭದಲ್ಲಿ ಮೇಳವನ್ನು ಶಾಸಕ NA നെല്ലിക്കുന്ന് ഉദ്ഘാಟಿಸಿದರು. തിരുവനന്തപുരത്ത് 20-ാം തീയതി നടക്കുന്ന സംസ്ഥാനതല മത്സരങ്ങളിൽ കൂടുതൽ നേട്ടങ്ങൾ ഈ കാസർകോട്ടേക്ക് കൊണ്ടുവരുവാൻ ഇവിടെ ഇപ്പോൾ പങ്കെടുക്കുന്ന കുട്ടികൾക്ക് സാധിക്കണം. അതിനുള്ള കഴിവ് നിങ്ങൾ പ്രകടിപ്പിക്കണം. ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷ G. ನಾರಾಯಣನ್, ಸದಸ್ಯೆ ಅನಿತಾ ನಾಯ್ಕ್, ವಿದ್ಯಾಧಿಕಾರಿಗಳು ಮೊದಲಾದವರು ಭಾಗವಹಿಸಿದರು. ನಗರ ಸಭಾಪತಿ TE ಅಬ್ದುಲ್ಲಾ ಅಧ್ಯಕ್ಷತೆ ವಹಿಸಿದರು. ಕ್ರೀಡಾಮೇಳ ಶನಿವಾರ ಸಾಯಂಕಾಲ ಸಮಾಪ್ತಿಯಾಗಲಿದೆ. ಒಟ್ಟು 124 ವಿಧದ ಸ್ಪರ್ಧೆಗಳಲ್ಲಿ 4,000ಕ್ಕೂ ಮಿಕ್ಕಿ ಕ್ರೀಡಾಪಟು ವಿದ್ಯಾರ್ಥಿಗಳು ಸೆಣಸಾಡುತ್ತಿದ್ದಾರೆ. ಶುಕ್ರವಾರ ದಿನದ ಸ್ಪರ್ಧೆ ಮುಗಿದಾಗ ಚಿತ್ತಾರಿಕಲ್ ಉಪಜಿಲ್ಲೆ 88 ಅಂಕ, ಕಾಸರಗೋಡು 62, ಹೊಸದುರ್ಗ 46, ಬೇಕಲ 37, ಚೆರುವತ್ತೂರು 35 ಹಾಗೂ ಮಂಜೇಶ್ವರ ಉಪಜಿಲ್ಲೆ 11 ಅಂಕ ಗಳಿಸಿಕೊಂಡಿವೆ. ಹಾಗೆ ಅತ್ಯಂತ ಆವೇಶಕರ ಕಾದಾಟ, ಪ್ರಬಲ ಪೈಪೋಟಿಯನ್ನು ಕಂಡು ರಾಜ್ಯ ಪೊಲೀಸು ಕಬಡ್ಡಿ ಪಂದ್ಯಾಟವು ಅವಿಸ್ಮರಣೀಯವಾಗಿ ಸಮಾಪ್ತಿಯಾಯಿತು.
ಕಾಸರಗೋಡಿಗೆ ಕಬಡ್ಡಿಯ ರಸದೌತಣವನ್ನು ನೀಡಿ ಸಮಾಪ್ತಿಯಾದ ಪಂದ್ಯಾಟದ ಅಂತಿಮ ಫೈನಲ್ ಸುತ್ತಿನವರೆಗೆ ತಲುಪಿದ ಆತಿಥೇಯ ಕಾಸರಗೋಡು ತೀವ್ರ ಪೈಪೋಟಿ ನೀಡಿ ಅಂತಿಮವಾಗಿ ರನ್ನರ್ ಅಪ್ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಕಾಸರಗೋಡು ತಂಡವನ್ನು ಬಗ್ಗು ಬಡಿದು ತ್ರಿಶೂರು ಕೆಎಪಿ ಬೆಟಾಲಿಯನ್ ಚಾಂಪಿಯನ್ ಕಿರೀಟ ಮುಡಿಗೇರಿಸಿತು. ಗುರುವಾರ ರಾತ್ರಿ ತಳಂಗೆರೆ ಸರ್ಕಾರಿ ಮುಸ್ಲಿಂ ಹೈಸ್ಕೂಲ್ ಮೈದಾನದಲ್ಲಿ ನಡೆದ ಫೈನಲ್ ಪಂದ್ಯಾಟ ವೀಕ್ಷಿಸಲು ಮೈದಾನ ಸುತ್ತಲೂ ನೂರಾರು ಮಂದಿ ನೆರೆದಿದ್ದರು. ಒಂದೊಂದು ಕ್ಷಣವೂ ಜಯವು ಬದಲಾಗುತ್ತಲೇ ಇದ್ದ ಪಂದ್ಯದಲ್ಲಿ ಕಾಸರಗೋಡು ಕೊನೆಗೆ ದ್ವಿತೀಯ ಸ್ಥಾನಿಯಾಯಿತು. ಅರ್ಹವಾಗಿ ತ್ರಿಶೂರು ಕೆಎಪಿ 1ನೇ ಬೆಟಾಲಿಯನ್ ತಂಡವು ಕಾಸರಗೋಡಿನ ಆಧಿಪತ್ಯಕ್ಕೆ ತಡೆಯೊಡ್ಡಿ ಜಯಶಾಲಿಯಾಯಿತು. ಹಾಗೆ 24ರ ವಿರುದ್ಧ 26 ಅಂಕಗಳೊಂದಿಗೆ ಕೆಎಪಿ ಪ್ರಶಸ್ತಿಯನ್ನು ಮುಡಿಗೇರಿಸಿದೆ. ಶ್ರೇಷ್ಠ ಆಲ್ರೌಂಡರ್ ಆಗಿ ಕೆಎಪಿ ಪ್ರಥಮ ಬೆಟಾಲಿಯನ್ನ ವಿಶಾಲ್, ರೈಡರ್ ಆಗಿ ಕಮಾಲ್, ಕ್ಯಾಚರ್ ಆಗಿ ವಿನೋದ್, ಪ್ರೇಕ್ಷಕರು ಇಷ್ಟಪಟ್ಟ ತಾರೆಯಾಗಿ ಶುಕೂರ್ ಆಯ್ಕೆಯಾದರು. ವಿಶೇಷವೆಂದರೆ ಈ ಮೂವರು ಕಾಸರಗೋಡು ತಂಡದ ಸದಸ್ಯರಾಗಿದ್ದಾರೆ. ಬಹುಮಾನ ವಿತರಣೆ ಸಮಾರಂಭವನ್ನು ಶಾಸಕ ಎನ್ ಎ ನೆಲ್ಲಿಕುನ್ನು ಉದ್ಘಾಟಿಸಿದರು. ಐಜಿ ದಿನೇಂದ್ರ ಕಶ್ಯಪ್ ಬಹುಮಾನ ವಿತರಿಸಿದರು. ಜಿಲ್ಲಾ ಪೊಲೀಸ್ ಅಧಿಕಾರಿ ಥಾಮ್ಸನ್ ಜೋಸ್ ಸಹಿತ ಪ್ರಮುಖರು ಭಾಗವಹಿಸಿದರು. ಮಾಜಿ ಪ್ರಧಾನಿ ಜವಾಹರಲಾಲ್ ನೆಹರು ಜನ್ಮದಿನವನ್ನು ರಾಷ್ಟ್ರಾದ್ಯಂತ ಕಾಂಗ್ರೆಸ್ ಪಕ್ಷ ನೇತೃತ್ವದಲ್ಲಿ ಪಕ್ಷ ಕಚೇರಿಗಳಲ್ಲಿ ಸಂಸ್ಮರಣಾ ಕಾರ್ಯಕ್ರಮ ನಡೆಸುವ ಮೂಲಕ ಆಚರಿಸಲಾಯಿತು. ಇದರ ಅಂಗವಾಗಿ ಶುಕ್ರವಾರ ಕಾಸರಗೋಡು ಡಿಸಿಸಿ ಕಚೇರಿಯಲ್ಲೂ ನೆಹರೂರವರ ಜನ್ಮದಿನ ಹಾಗೂ ಸಂಸ್ಮರಣಾ ಕಾರ್ಯಕ್ರಮ ಜರುಗಿತು. ಹಲವಾರು ಮಂದಿ ಕಾಂಗ್ರೆಸ್ ಕಾರ್ಯಕರ್ತರು ಭಾಗವಹಿಸಿದರು. ಡಿಸಿಸಿಐ ಅಧ್ಯಕ್ಷ ನ್ಯಾಯವಾದಿ ಸಿ.ಕೆ. ಶ್ರೀಧರನ್ ಅವರು ನೆಹರು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು. നമ്മുടെ രാജ്യത്തിൻ്റെ സ്വാതന്ത്ര്യ സമര പോരാട്ടത്തിലെ ഇതിഹാസ നായകനായിരുന്ന ഐതിഹാസികമായ സമര പോരാട്ടത്തെ നയിച്ച രാഷ്ട്രപിതാവ് ഗാന്ധിജി കഴിഞ്ഞാൽ ഈ രാജ്യത്തിലെ ജനകോടികളുടെ മുമ്പിൽ ഉയർന്നു നിൽക്കുന്ന ഏക നാമധേയം ശ്രീ പണ്ഡിറ്റ്ജിയുടേതാണ്, നെഹ്റുവിൻ്റെതാണ്. ಡಿಸಿಸಿ ಉಪಾಧ್ಯಕ್ಷ ಪಿ ಅಶ್ರಫ್ ಅಲಿ ಅಧ್ಯಕ್ಷತೆ ವಹಿಸಿದ್ದರು. ಕೆಪಿಸಿಸಿ ನಿರ್ವಾಹಕ ಸಮಿತಿ ಸದಸ್ಯ ಪಿ ಗಂಗಾಧರ್ ನಾಯರ್, ಡಿಸಿಸಿ ಸದಸ್ಯರಾದ ತಚ್ಚಂಕಾಡು ಬಾಲಕೃಷ್ಣನ್, ಪಿಕೆ ಫೈಜಲ್, ಬ್ಲಾಕ್ ಅಧ್ಯಕ್ಷರಾದ ನಾರಾಯಣನ್ ಕರ್ಚೇರಿ, ಆರ್ ಗಂಗಾಧರನ್, ಪಾದೂರು ಕುಂಜಾ ಮುಹಾಜಿ, ಸಾಜಿದ್ ಮವ್ವಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ವಿದ್ಯಾನಗರ ಲಯನ್ಸ್ ಕ್ಲಬ್ ಕಾರ್ಯಕರ್ತರು ಅಂಧ ವಿದ್ಯಾಲಯ ವಿದ್ಯಾರ್ಥಿಗಳ ಜೊತೆಗೆ ಶಿಶು ದಿನವನ್ನು ಆಚರಿಸಿದರು. ರಾಜ್ಯ ಮಟ್ಟದ ಕಲೋತ್ಸವದಲ್ಲಿ ಸಮಗ್ರ ಚಾಂಪಿಯನ್ ಪಟ್ಟಕ್ಕೆ ಅರ್ಹರಾದ ಶಾಲೆಗೆ ಲಯನ್ಸ್ ಕ್ಲಬ್ಬಿನ ಕೊಡುಗೆಯಾಗಿ ಕೀಬೋರ್ಡ್ ವಿತರಿಸಲಾಯಿತು. ಶುಕ್ರವಾರ ಪೂರ್ವಾಹ್ನ ಕಾರ್ಯಕ್ರಮ ಜರುಗಿತು. ಕಲೋತ್ಸವದಲ್ಲಿ ಬಹುಮಾನ ವಿಜೇತರಾದ ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು. ಬಳಿಕ ಸಿಹಿ ತಿಂಡಿ ವಿತರಿಸಲಾಯಿತು. ಕಾಸರಗೋಡು ಜಿಲ್ಲಾಧಿಕಾರಿ ಮೊಹಮ್ಮದ್ ಸಗೀರ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ರೋಟರಿ ಕ್ಲಬ್ ಅಧ್ಯಕ್ಷ ನ್ಯಾಯವಾದಿ ಕೆ ವಿನೋದ್ ಕುಮಾರ್ ಅಧ್ಯಕ್ಷತೆ ವಹಿಸಿದರು. ಶಾಲಾ ಮುಖ್ಯೋಪಾಧ್ಯಾಯ ಅಬ್ದುಲ್ಲಾ, ಲಯನ್ಸ್ ವಲಯ ಅಧ್ಯಕ್ಷ ಶಿಮ್ಜಿ ಪಿ ನಾಯರ್, ನೀಲೇಶ್ವರ ನಗರ ಲಯನ್ಸ್ ಅಧ್ಯಕ್ಷ ಪಿ ಗೋವಿಂದನ್ ಮೊದಲಾದವರು ಭಾಗವಹಿಸಿದರು. ನ್ಯಾಯವಾದಿ ಸುಧೀರ್ ನಂಬ್ಯಾರ್ ಸ್ವಾಗತಿಸಿದರು. ಕಂದಾಯ ಜಿಲ್ಲಾ ವಿಜ್ಞಾನ ಮೇಳ ಈ ತಿಂಗಳ 17-18ರಂದು ಜರುಗಲಿದೆ. ನಾಯಮಾರಮೂಲೆ ತನ್ಬೀಹುಲ್ ಇಸ್ಲಾಮಿಕ್ ಹೈಯರ್ ಸೆಕೆಂಡರಿ ಶಾಲೆಯಲ್ಲಿ ನಡೆಯಲಿರುವ ಮೇಳಕ್ಕೆ ಸಿದ್ಧತೆಗಳು ಪೂರ್ಣಗೊಂಡಿರುವುದಾಗಿ ಪದಾಧಿಕಾರಿಗಳು ವಾರ್ತಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಸೋಮವಾರ ಬೆಳಿಗ್ಗೆ ಮೇಳ ಆರಂಭವಾಗಲಿದ್ದು ಪೂರ್ವಾಹ್ನ ಜರುಗುವ ಸಮಾರಂಭದಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ನ್ಯಾಯವಾದಿ ಪಿ ಶ್ಯಾಮಲಾದೇವಿ ಉದ್ಘಾಟಿಸಲಿರುವರು. ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ಸಿ.ಬಿ. ಅಬ್ದುಲ್ಲಾ ಹಾಜಿ ಅಧ್ಯಕ್ಷತೆ ವಹಿಸಲಿರುವರು. ಜಿಲ್ಲಾ ಶಿಕ್ಷಣಾಧಿಕಾರಿ ಸಿ. ರಾಘವನ್ ಧ್ವಜಾರೋಹಣಗೈಯಲಿರುವರು. ಮಂಗಳವಾರ ಸಂಜೆ ನಡೆಯುವ ಸಮಾರೋಪ ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷ ಕೆ.ಎಸ್. ಕುರಿಯಾಕೋಸರ ಅಧ್ಯಕ್ಷತೆಯಲ್ಲಿ ಶಾಸಕ ಎನ್ ಎ ನೆಲ್ಲಿಕುನ್ನು ಉದ್ಘಾಟಿಸುವರು. 2 ದಿನಗಳಾಗಿ ನಡೆಯುವ ಮೇಳದಲ್ಲಿ ವೃತ್ತಿಪರಿಚಯ, ವಿಜ್ಞಾನ ಮಾಹಿತಿ ತಂತ್ರಜ್ಞಾನ ಮೇಳ ನಡೆಯಲಿದೆ. ಜತೆಗೆ ಸಮಾಜ ವಿಜ್ಞಾನ ವಿಭಾಗದ ರಸಪ್ರಶ್ನೆ, ಸಾಮಾಜಿಕ ಇತಿಹಾಸಕ್ಕೆ ಸಂಬಂಧಿಸಿದ ಸ್ಪರ್ಧೆ, ಗಣಿತ ಮೇಳ ನಡೆಯಲಿದೆ ಎಂದು ಪದಾಧಿಕಾರಿಗಳು ತಿಳಿಸಿದರು. സാമൂഹ്യശാസ്ത്ര, ഗണിതശാസ്ത്ര, ശാസ്ത്ര IT പ്രവൃത്തി പരിചയമേള 17-18 തിങ്കൾ ചൊവ്വ തീയതികളിൽ നായമാർമൂല തമ്പിൽ ഇസ്ലാം ഹയർ സെക്കൻഡറി സ്കൂളിൽ വെച്ച് നടക്കുകയാണ്. പ്രസ്തുത പരിപാടി ഫംഗ്ഷൻ ഉദ്ഘാടനം ചെയ്യുന്നത് ജില്ലാ പഞ്ചായത്ത് പ്രസിഡന്റ് അഡ്വക്കേറ്റ് ടി.പി. ശ്യാമളാദേവി അവരുകളാണ്. 17-ാം തീയതി സയൻസ് വർക്ക് എക്സ്പീരിയൻസ് മേളകളും അതിൽ തന്നെ അന്നത്തെ ദിവസം തന്നെ IT-യുടെ കുറച്ച് ഭാഗവും 18-ാം തീയതി സോഷ്യൽ സയൻസ് മാത്സ് മേളകളുമാണ് നടത്താൻ വേണ്ടി തീരുമാനിച്ചിരിക്കുന്നത്. ಸುದ್ದಿಗೋಷ್ಠಿಯಲ್ಲಿ ಮೂಸಾಕುಟ್ಟಿ, ಮೊಹಮ್ಮದ್ ಅಲಿ, ಖಾದರ್ ಪಾಲೋತ್, ರಾಜೇಶ್, ವಿನೋದ್ ಕುಮಾರ್ ಎಸ್, ಹೇಮೇಂದ್ರನ್, ವಿಸಿ ಮೊದಲಾದವರು ಉಪಸ್ಥಿತರಿದ್ದರು.
ಪೈವಳಿಕೆ ಬಾಯಿಕಟ್ಟೆಯ ಬಾಳಿಗೆ ಅಸೀಸ್ ಕೊಲೆ ಪ್ರಕರಣದ ಆರೋಪಿಗಳ ಮೇಲೆ ಹಲ್ಲೆಗೈದಾತನನ್ನು ಬಂಧಿಸಲಾಗಿದೆ. ನೆರೆಯ ಕರ್ನಾಟಕದ ಕನ್ಯಾನ ನಿವಾಸಿ 25ರ ಹರೆಯದ ಅಬ್ದುಲ್ ಖಾದರ್ ಯಾನೆ ಕರಾಟೆ ಖಾದರ್ ಸೆರೆಗೀಡಾದಾತ. ವಿಟ್ಲ ಪೊಲೀಸರು ಈತನನ್ನು ಬೇರೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬಂಧಿಸಿದ್ದಾರೆ. ಈತ ಕಳೆದ ಜೂನ್ 15ರಂದು ಕನ್ಯಾನಪೇಟೆಯ ಸ್ಥಳೀಯ ನಿವಾಸಿ ಸತೀಶ್ ಶೆಟ್ಟಿ ಎಂಬುವರಿಗೆ ಮಾರಣಾಂತಿಕ ಹಲ್ಲೆಗೈದಿದ್ದ ಎಂಬ ಪ್ರಕರಣ ವಿಟ್ಲ ಠಾಣೆಯಲ್ಲಿ ದಾಖಲಾಗಿತ್ತು. ಒಂದು ಕಾಲದಲ್ಲಿ ಭಾರೀ ಆದಾಯ ಒದಗಿಸುತ್ತಿದ್ದ ರಬ್ಬರ್ ಬೆಳೆ ಇಂದು ಯಾರಿಗೂ ಬೇಡವಾದ ಸ್ಥಿತಿ ಬಂದೊದಗಿದೆ. ಪ್ರತಿ ಕಿಲೋ ರಬ್ಬರ್ಗೆ 250 ರೂಪಾಯಿ ಇದ್ದಲ್ಲಿಂದ ಕೆಳಮುಖ ಸಾಗಿದ ಪೇಟೆ ಧಾರಣೆ ಸದ್ಯ 100 ರೂಪಾಯಿಗೆ ತಲುಪಿದೆ. ಇದರಿಂದ ರಬ್ಬರ್ ಕೃಷಿಯಿಂದ ಹಿಂದೆ ಸರಿಯದು ತೆಂಗು, ಕಂಗು ಕೃಷಿಗಳತ್ತ ರೈತರು ಮುಖ ಮಾಡಿದ್ದಾರೆ. 2 ವರ್ಷಗಳ ಹಿಂದೆ ಪ್ರತಿ ಕೆಜಿ ರಬ್ಬರಿಗೆ 250ರಿಂದ 265 ರೂಪಾಯಿಯವರೆಗೆ ದರವಿತ್ತು. ಪೇಟೆ ಧಾರಣೆಯಲ್ಲಿ ಉತ್ತಮ ಬೆಲೆ ಲಭಿಸುತ್ತಿದ್ದುದರಿಂದ ಕೃಷಿಕರು ರಬ್ಬರ್ ಹಾಲು ತೆಗೆದು ಶೀಟ್ ಮಾಡುವ ಕಾರ್ಮಿಕರಿಗೂ ಏಕಾಏಕಿ ವೇತನವನ್ನು ಹೆಚ್ಚಳ ಮಾಡಿದ್ದರು. ಆದರೆ ಇದೀಗ ಕೆಜಿಗೆ 100 ರೂಪಾಯಿಗೆ ಇಳಿಮುಖವಾಗಿದ್ದರಿಂದ ಅಂದು ಹೆಚ್ಚಿಸಿದ್ದ ವೇತನ ನೀಡಿ ರಬ್ಬರ್ ಬೆಳೆಯನ್ನು ಮುಂದುವರೆಸುವುದು ಕಷ್ಟಕರ ಎಂದು ರೈತರು ಅಳಲನ್ನು ತೋಡಿಕೊಂಡಿದ್ದಾರೆ. ಆದುದರಿಂದ ಇಂದಿನ ಮಾರುಕಟ್ಟೆಯಲ್ಲಿ ಅಡಿಕೆ, ತೆಂಗು, ಬಾಳೆ ಮುಂತಾದ ಕೃಷಿಗಳಿಗೆ ವಾಲುವುದು ಸೂಕ್ತ ಎಂಬುದು ರೈತರ ಅಭಿಮತವಾಗಿದೆ. ಸರ್ಕಾರವು ರೈತರ ನೆರವಿಗೆ ಬರುತ್ತಿಲ್ಲವೆನ್ನುವ ಆರೋಪ ಇನ್ನೊಂದೆಡೆ. ಆದರೆ ಒಂದು ಕಾಲದಲ್ಲಿ ಅಡಿಕೆ ಮರಗಳನ್ನು ಕಡಿದು ರಬ್ಬರ್ ನೆಟ್ಟವರು ಇಂದು ಅದೇ ರಬ್ಬರನ್ನು ಕಡಿದು ಅಡಿಕೆಯನ್ನು ತಿರುಗಿ ನೆಡಬೇಕಾದ ಪರಿಸ್ಥಿತಿ ಬಂದಿರುವುದು ನಿಜಕ್ಕೂ ವಿಪರ್ಯಾಸ. ಮತ್ತೊಂದೆಡೆ ಪರಿಸರ ತಜ್ಞರು ಭಾರತೀಯ ರೈತರನ್ನು ಅನುಕೂಲವಾದಲ್ಲಿಗೆ ವಾಲುವುದು ಎಂದು ಆರೋಪಿಸುತ್ತಾರೆ. ಭೌಗೋಳಿಕ ಸ್ಥಿತಿಗತಿಗಳಿಗೆ ಅನುಸಾರವಾಗಿ ಬೆಳೆ ಆಯ್ದುಕೊಂಡು ಮಾಡಿದರೆ ಇಂತಹ ದರ ಏರಿಳಿತ ತಡೆಗಟ್ಟಬಹುದೆಂಬುದು ಅವರ ಅಭಿಮತ. ಇದರಿಂದ ಬೇಡಿಕೆ ಹಾಗೂ ಉತ್ಪಾದನೆ ಸಮಾನಾಗಿದ್ದು ಹೆಚ್ಚು ದರ ವ್ಯತ್ಯಯವಾಗಲಿಕ್ಕಿಲ್ಲವೆನ್ನುವುದು ತಜ್ಞರ ಲೆಕ್ಕಾಚಾರ. ಆದರೆ ಸದ್ಯ ರಬ್ಬರಿಗೆ ದರ ಕುಸಿದಿರುವುದಂತೂ ಈ ಬೆಳೆಯನ್ನೇ ಹೆಚ್ಚಾಗಿ ಅವಲಂಬಿಸಿ ಬದುಕುತ್ತಿರುವ ರೈತರ ನಿದ್ದೆಗೆಡಿಸಿರುವುದಂತೂ ಸತ್ಯ. ಕೊನೆಯಲ್ಲಿ ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಕಾಸರಗೋಡು ಕುಂಬಳೆ ರಾಜ ರಸ್ತೆಯಲ್ಲಿ ಸರಣಿ ರಸ್ತೆ ದುರಂತ. ಲಾರಿಯಡಿಗೆ ಬೈಕ್ ಸಿಲುಕಿ ಸವಾರ ದಾರುಣ ಸಾವು. ಕುಂಬಳೆಯಲ್ಲಿ ಲಾರಿ ಕಾರು ಡಿಕ್ಕಿಗೆ 3 ಗಂಭೀರ. ಹಳಸಿದ ಆಹಾರ. ನಗರದ ಹೋಟೆಲುಗಳಿಗೆ ವ್ಯಾಪಕ ದಾಳಿ. 6 ಹೋಟೆಲುಗಳಿಂದ ಹಳಸಿದ ಆಹಾರ ವಶ. ಜಿಲ್ಲಾ ಶಾಲಾ ಕ್ರೀಡಾಕೂಟಕ್ಕೆ ವರುಣನ ಅಡ್ಡಿ. ಚಿತ್ತಾರಿಕಲ್ ಮುಂಚೂಣಿಯಲ್ಲಿ ಪ್ರಬಲ ಪೈಪೋಟಿಯೊಂದಿಗೆ ಕಾಸರಗೋಡು. ಪೊಲೀಸ್ ರಾಜ್ಯ ಕಬಡ್ಡಿ. ಕಾಸರಗೋಡಿನ ಪಾರುಪತ್ಯಕ್ಕೆ ಲಗಾಮು ಹಾಕಿ ತ್ರಿಶೂರು ಕೆಎಪಿ ಚಾಂಪಿಯನ್. ಜಿಲ್ಲೆ ರನ್ನರ್ ಅಪ್. ಇದರೊಂದಿಗೆ ವಾರ್ತೆಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.